ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಲ್ಲಿ ಒಂದು ರೆಸಿಪಿ ಮಾಡ್ತೀನಿ. ಅದು ಯಾವ್ದಂದ್ರೆ ಪುಟಾಣಿ ಚಟ್ನಿ, ಪುಟಾಣಿ ಹಿಂಡಿ. ಇದನ್ನು ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಪುಟಾಣಿ ಚಟ್ನಿ, ಪುಟಾಣಿ ಹಿಂಡಿ ಮಾಡೋ ಪದ್ಧತಿ ಯಾವ ರೀತಿ ಅದನ್ನ ತೋರಿಸ್ತೀನಿ. ಈಗ ಉಪ್ಪಿಟ್ಟು ಮಾಡ್ಲಿ, ಅವಲಕ್ಕಿ ಮಾಡ್ಲಿ, ಯಾವುದೇ ರೀತಿ ಅಂತ ಟಿಫಿನ್ ಮಾಡೋದಂದ್ರ ಚಟ್ನಿ ಬೇಕೇ. ಸ್ನೇಹಿತರೆ, ಒಂದು ಬೌಲ್ ಪುಟಾಣಿ ತೊಗೊಂಡೇನ್ರಿ. ಈಗ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಈಗ ಏನು ಮಾಡ್ತೀನಿ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ಅಂದ್ರೆ ಜೀರಿಗೆ ಇದ್ರೆ ಆ ಪುಟಾಣಿ ಚಟ್ನಿ ಚಲೋ ಆಗತ್ತೀರಿ. ಒಂದು ಸ್ಪೂನ್ನಟ್ಟು ಜೀರಿಗೆ ಹಾಕೇನ್ರಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೇನೆ ರೀ ಒಳಗೆ. ಏನ್ರಿ, ಕರಿಬೇವು ತಪ್ಪಲ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ. ಏನು ಆ ಸ್ವಲ್ಪ ಬೆಳ್ಳುಳ್ಳಿ ಇದು ಮಾಡಿಟ್ಟಿನಿ ರೀ. ಬೆಳ್ಳುಳ್ಳಿ ಹಾಕ್ತೇನೆ ರೀ. ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತೇನೆ ರೀ. ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿನಿ ರೀ. ಅಂದ್ರೆ ಬೆಳ್ಳುಳ್ಳಿ ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಬೆಳ್ಳುಳ್ಳಿ ಬೇಡಂದ್ರೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಅಂದ್ರೆ ರೆಡ್ ಚಿಲ್ಲಿ ಖಾರ ಪುಡಿ ತೊಗೊಂಡಿನಿ ರೀ. ಖಾರ ಪುಡಿ ಹಾಕ್ತೇನೆ ರೀ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ರೀ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೇನೆ ರೀ. ಆಮೇಲೆ ಸ್ವಲ್ಪ ಹಿಂಗೆ ಪೌಡ್ರ್ ಹಾಕ್ಬೇಕ್ರಿ. ಹಿಂಗೆ ಪೌಡ್ರ್ ಕೂಡ ಹಾಕ್ತೀನಿ ರೀ. ಈಗೆಲ್ಲ ಹಾಕೋದಾತ್ರಿ. ಈಗ ಏನು ಮಾಡ್ತೀನಿ ರೀ, ಮಿಕ್ಸರ್ಗೆ ಹಚ್ಕೊತೀನಿ ರೀ. ಈಗ ಗಿರ್ರೆ ಅನ್ಸ್ಕೊತೀರ ಅದನ್ನು. ಇನ್ನು ಸ್ವಲ್ಪ ಹವೇಜ್ ಹಾಕ್ತೇನೆ ರೀ. ಏನು ರೀ, ಸ್ವಲ್ಪ ಒಂದು 2 ಬ್ಯಾಡಿಗೆ ಮೆಣಸಿಕಾಯಿ ತೆಗೆದ 2 ಬ್ಯಾಡಿಗೆ ಮೆಣಸಿಕಾಯಿ ಹಾಕೋತೇನೆ ರೀ. ಅಂದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ. ಈಗ ಮತ್ತೆ ಮಿಕ್ಸರ್ಗೆ ಹಚ್ಕೋತೀನಿ ರೀ. ಆಗಲೇ ಹಾಕ್ಬೇಕಾಯ್ತು, ಆದ್ರೆ ಏನೈತಿ ಆಮೇಲೆ ಹಾಕೊಂಡ್ರಿ. ಯಾಕಂದ್ರೆ ಇದೊಂದು ಸ್ವಲ್ಪ ಟೇಸ್ಟ್ ಚೇಂಜ್ ಬರಲಿ ಅಂತ ನಾವು ಹೊಸ ಟೈಪ್ ಮಾಡಿರೋ ಸ್ನೇಹಿತರೆ. ನೋಡ್ರಿ ಈಗ ನೋಡ್ರಿ ಸ್ನೇಹಿತರೆ, ಪೂರ್ತಿ ಮಿಕ್ಸಿ ಹಚ್ಕೊಂಡಿರಿ. ಪೂರ್ತಿ ಸಂಪೂರ್ಣ ನೋಡ್ರಿ ಯಾವ ರೀತಿ ಚೆನ್ನಾಗೈತಿ. ಅಗದಿ ಪೌಡರ್ ಆಗೈತೆ ನೋಡ್ರಿ. ಈಗ ಪೌಡರ್ ಆಗೈತಿ. ಚಟ್ನಿ, ಪುಟಾಣಿ ಚಟ್ನಿ, ಪುಟಾಣಿ ಹಿಂಡಿ ರೆಡಿ ಆಗೈತ್ರಿ. ಈಗ ಏನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೇನೆ ರೀ. ಈಗ ನೋಡ್ರಿ ಸ್ನೇಹಿತರೆ, ಇವತ್ತಿನ ದಿವಸ ವಿಶೇಷ ಅಂತಂದ್ರೆ ಪುಟಾಣಿ ಚಟ್ನಿ, ಪುಟಾಣಿ ಹಿಂಡಿ ಅಂತಾರಲ್ಲ, ಅದನ್ನು ರೆಡಿ ಮಾಡೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಪುಟಾಣಿ ಚಟ್ನಿ, ಪುಟಾಣಿ ಹಿಂಡಿ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.